ಲಕ್ಕುಂಡಿಯಲ್ಲಿ ಇವತ್ತು 13ನೇ ದಿನದ ಉತ್ಖನನ ಕಾರ್ಯ 13ನೇ ದಿನಕ್ಕೆ ಕಾಲಿಟ್ಟಿದೆ ಉತ್ಖನನ ಕಾರ್ಯ. ಉತ್ಖನನ ನಡೀತಾ ಇರುವಂತಹ ಸ್ಥಳದಲ್ಲಿ ಹಾವು ಕಾಣಿಸಿಕೊಂಡಿದೆ. ನಿನ್ನೆ 3 ಹೆಡೆಯ ನಾಗರ ಶಿಲೆ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಇವತ್ತು ನಿಜವಾದ ಹಾವು ಪ್ರತ್ಯಕ್ಷವಾಗಿದೆ. ಲಕ್ಕುಂಡಿಯಲ್ಲಿ ನಿಜವಾದ ಹಾವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಭಯದ ವಾತಾವರಣ ಶುರುವಾಗಿದೆ. ಗಮನಿಸ್ತಾ ಇದ್ದೀರಿ, ಉತ್ಖನನ ವೇಳೆ ಪತ್ತೆಯಾದಂತಹ ಹಾವಿದು. ಇದರಿಂದಾಗಿ ಆ ಗ್ರಾಮಸ್ಥರಲ್ಲಿ ಆತಂಕ ಅನ್ನೋದು ಇನ್ನೂ ಹೆಚ್ಚಾಗಿದೆ. ನಿಧಿಯನ್ನ ಸರ್ಪ ಕಾವಲು ಕಾಯುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ನಿನ್ನೆಯಷ್ಟೇ 3 ಹೆಡೆಯ ನಾಗರ ಶಿಲೆ ಪತ್ತೆಯಾಗಿದೆ. ಈ ಹಿಂದೆಯೂ ಕೂಡ ಘಟಸರ್ಪದ ಶಿಲೆ ಪತ್ತೆಯಾಗಿತ್ತು. ಈಗ ನಿಜವಾದ ಹಾವು ಕಾಣಿಸ್ಕೊಂಡಿರೋದ್ರಿಂದ ಏನಿದರ ಮುನ್ಸೂಚನೆ ಅನ್ನೋ ಪ್ರಶ್ನೆ ಗ್ರಾಮಸ್ಥರನ್ನ ಕಾಡ್ತಾ ಇದೆ. ಏನಾದರೂ ಅನಾಹುತ ಆಗುತ್ತಾ? ಈ ರೀತಿಯ ಒಂದಷ್ಟು ಭಯಭೀತಿಯ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. 13ನೇ ದಿನದ ಉತ್ಖನನ ಕಾರ್ಯ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಕೌತುಕಕ್ಕೆ, ಕುತೂಹಲಕ್ಕೆ ಲಕ್ಕುಂಡಿ ಗ್ರಾಮ ಸಾಕ್ಷಿಯಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, 24ನೇ ತಾರೀಕಿನಂದು ಸಿಕ್ಕಂತಹ 7 ಹೆಡೆಯ ನಾಗರಕಲ್ಲು ಒಂದು, ಮತ್ತೊಂದು ಕಡೆ ನಿನ್ನೆ 3 ಹೆಡೆಯ ನಾಗರಕಲ್ಲು ಪತ್ತೆಯಾಗುತ್ತೆ. ಇವತ್ತು ನೋಡಿದ್ರೆ ನಿಜವಾದ ಹಾವು ಉತ್ಖನನದ ಜಾಗದಲ್ಲಿ ಪತ್ತೆಯಾಗಿದೆ. ಒಂದು ಕಡೆ 7 ಹೆಡೆಯ ನಾಗರಕಲ್ಲು, 3 ಹೆಡೆಯ ನಾಗರಕಲ್ಲು, ಅದಾದ್ಮೇಲೆ ಇವತ್ತು ನಿಜವಾದ ಹಾವು ಪತ್ತೆಯಾಗಿದೆ ಉತ್ಖನನ ನಡೀತಾ ಇರುವಂತಹ ಜಾಗದಲ್ಲಿ. ಏನೆಲ್ಲ ರಹಸ್ಯಗಳನ್ನು ಲಕ್ಕುಂಡಿ ಗ್ರಾಮ ತನ್ನ ಒಡಲಲ್ಲಿ ಹುದುಗಿಸಿಕೊಂಡಿದೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ. ಇನ್ನು ಇವತ್ತು ಹಾವು ಪ್ರತ್ಯಕ್ಷವಾದಂತಹ ಜಾಗದಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಘಟಸರ್ಪಗಳು ಮತ್ತು ಸರ್ಪಗಳ ಚರ್ಚೆ ನಡುವೆ ಇವತ್ತು ನಿಜ ಸರ್ಪವೊಂದು ಈ ಉತ್ಖನನ ಸ್ಥಳದಲ್ಲಿ ಪತ್ತೆಯಾಗಿದೆ. ಇದು ಸಾಕಷ್ಟು ಆತಂಕ ಮತ್ತು ಭಯಕ್ಕೆ ಕಾರಣ ಆಗಿದೆ. ಈಗ ನೋಡಬಹುದು, ನಾವು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿದೆ. ಇದೇ ಒಂದು ಎ ಬ್ಲಾಕ್ನಲ್ಲಿ ಇವತ್ತು ಬೆಳಿಗ್ಗೆ ಒಂದು ಹಾವು, ನಿಜ ಹಾವು ಕೂಡ ಪತ್ತೆಯಾಗಿದೆ. ಯಾಕಂದರೆ ಕಳೆದ 13 ದಿನಗಳಿಂದ ನಿರಂತರವಾಗಿ ಉತ್ಖನನ ಏನು ನಡೀತಿತ್ತು, ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ನಾಗರ ಶಿಲೆ ಇರುವಂಥ ಸಾಕಷ್ಟು ಕೂಡ ಶಿಲೆಗಳು ಪತ್ತೆ ಆಗ್ತಿತ್ತು. ಹೀಗಾಗಿ ಲಕ್ಕುಂಡಿ ನಿಧಿಗಳನ್ನು ಇಲ್ಲಿನ ಏನು ಸರ್ಪಗಳು ಕಾಯ್ತೇವೆ ಅನ್ನೋ ಚರ್ಚೆ ಕೂಡ ಸಾಕಷ್ಟು ಆಗಿತ್ತು. ಈ ಎಲ್ಲ ಚರ್ಚೆ ನಡುವೆ ಇವತ್ತು ನಿಜ ಏನು ಹಾವು, ಏನು ನಾಗರ ಹಾವಿತ್ತು ಅಥವಾ ಇನ್ಯಾವ ಜಾತಿ ಇತ್ತು ಗೊತ್ತಿಲ್ಲ, ಇವತ್ತು ನಿಜ ಹಾವು ಇದೇ ಒಂದು ಅಲ್ಲಿ ಏನು ಪೈಪ್ ಕಾಣುತ್ತೆ, ಆ ಒಂದು ಪೈಪಿನ ಕೆಳಭಾಗದಲ್ಲಿ ಇವತ್ತು ಬೆಳಗ್ಗೆ ಕಂಡಿದೆ. ಇವತ್ತು ಇಲ್ಲಿನ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರು ಸ್ಥಳೀಯರು ಅದು ಕಣ್ಣಾರೆ ಕಂಡಿದ್ದಾರೆ. ಅದು ವಿಡಿಯೋ ಕೂಡ ಸೆರೆ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಕೇವಲ ಘಟಸರ್ಪ ಹೋಯ್ತು, ದೊಡ್ಡ ಹಾವು ಹೋಯ್ತು ಅಂತ ಅನ್ನೋದು ಬರೀ ಚರ್ಚೆ ಆಗಿತ್ತು, ಏನು ಹೂವಾಪುವಗಳಿಗೆ ಆಗಿತ್ತು. ಆದರೆ ಇವತ್ತು ನಿಜ ಏನು ಹಾವು ಏನು ಇಲ್ಲಿ ಪ್ರತ್ಯಕ್ಷ ಆಗಿದೆ, ಇದು ಸಾಕಷ್ಟು ಚರ್ಚೆ ಮತ್ತು ಆತಂಕ ಮತ್ತು ಭಯಕ್ಕೆ ಕಾರಣ ಆಗಿರ್ಬೋದು. ಈಗ ಆ ಒಂದು ಹಾವನ್ನು ಪ್ರತ್ಯಕ್ಷವಾಗಿ ಕಂಡಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ನೀವು ಇಲ್ಲಿ ಬಂದಿದ್ದರು, ಹೇಗೆ ಕಾಣುತ್ತೆ ಅಂತಂದ್ರು? 8:30 ಟೈಮ್ಗೆ ಬಂದಿದ್ದೆ ಸರ್. ನಾನು ಟೀ ಕುಡಿದು ನೋಡ್ಬೇಕಂತ ಬಂದೆ. ಇಲ್ಲಿ ಉತ್ಖನನ ಕೆಲಸನ ನೋಡ್ಕೊಂತ ಬಂದಾಗ ಎ ಬ್ಲಾಕ್ನಾಗ ಆ ಕಡೆ ತೆಗಿನೊಳಗೆ ಒಂದು 2-2.5 ಅಡಿದು ಒಂದು ಹಾವಿತ್ತು. ಬಳಬಳಕ ಹಾವು ಅಂತ ಹೇಳ್ತಾರೆ, ಅದು ನಾಗರಾವಂತೂ ಅಲ್ಲ. ಅವು ಇದ್ದದ್ದು ಕರೆ ಕಣ್ಣಾರೆ ನಾನೇ ವಿಡಿಯೋ ಮಾಡಿದ್ದೆ. ಕುಂಡಿಯಲ್ಲಿ ಸಾಕಷ್ಟು ನಿಧಿ ಇದೆ, ಅವಕ್ಕೆಲ್ಲ ಘಟಸರ್ಪಗಳು ಕಾಯ್ತಾ ಇದ್ದಾವೆ, ಸರ್ಪಗಳು ಕಾಯ್ತಾ ಇತ್ತು ಅನ್ನೋ ಸಾಕಷ್ಟು ಚರ್ಚೆನೂ ಇತ್ತು. ಮೊನ್ನೆ ಕೂಡ ಒಂದು ಘಟಸರ್ಪ ಬಂದು ಹೋಯ್ತು ಅಂತ ಜನ ಹೇಳಿದ್ರು. ಅದು ಯಾವುದೇ ರೀತಿಯಿಂದ ಯಾರೂ ನೋಡಲಿಲ್ಲ, ಜೊತೆಗೆ ಅದು ಯಾವುದು ಫೋಟೋ ವಿಡಿಯೋ ಯಾವುದಿಲ್ಲ. ಇವತ್ತು ಇದೇ ಒಂದು ಸ್ಥಳದಲ್ಲಿ ಮತ್ತೆ ಹಾವು ಪ್ರತ್ಯಕ್ಷ ಆಗಿದೆ. ಏನು ಅನ್ನಿಸ್ತದೆ ನಿಮಗೇನು? ಇಲ್ಲಿ ಇರೋದು ಸತ್ಯ ಅಂತ ಒಂದು ಕಲ್ಪನೆಗೆ ಬರಲಕ್ಕಾಗ್ತದ್ರಿ. ಯಾಕಂದ್ರೆ ಆಮೇಲೆ ಹಿಂದೆ ಒಬ್ರು ಹೇಳಿದ್ರು ನಮ್ಗೆ, ಇಲ್ಲೊಂದು ದೊಡ್ಡ ಸರ್ಪನಿತ್ತು, ಅದು ತನ್ನ ಮಣಿಯನ್ನಿಟ್ಟು ಮೇಯುವ ಅಂತ ಸಮಯವನ್ನು ಹೇಳಿದ್ರು ನಮ್ಗೆ. ಆ ಘಟನೆಯನ್ನು ಹೇಳಿದ್ರು. ಏನು ಆತಂಕ ಶುರು ಆಯಿತು ಅಥವಾ ಇಲ್ಲಿ ಏನು ಹಾವುಗಳು ಪ್ರತ್ಯಕ್ಷ ಆಗಿದ್ದು ಕಂಡಿದ್ರೆ ಇಲ್ಲಿ ಏನು ನಿಧಿ ಪಕ್ಕ ಇರ್ಬೋದು ಅನ್ನೋಂಥದ್ದು ನಿಮ್ಮ ಅನಿಸಿಕೆ? ಉತ್ಸುಕತೆ ಬಂತ್ರಿ, ಮತ್ತೆ ಸಿಗಬಹುದು ಅಂತ ಒಂದು ಉತ್ಸಾಹ ಬರ್ತ. ಆದಮೇಲೆ ಒಂದು ಕಲ್ಪನೆ ಮಾಡ್ಕೊಳಕ್ಕೆ ಅವಕಾಶ ಸಿಕ್ತು. ಕಲ್ಪನೆಗೆ ಹತ್ತಿರ ಅನಿಸ್ತಿದ್ದು ಇತ್ತು. ನಿಧಿ ಇರಲಿ ಅಥವಾ ಪ್ರಾಚ್ಯಾವಶೇಷಗಳು ಇಲ್ಲಿ ಸಿಗೋದಂತೂ ಪಕ್ಕ ಅಂತ ಅನಿಸ್ಲಿಕ್ಕತ್ತದ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ. ಇನ್ನು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕವರಿಗೆ ಗಂಡಾಂತರ ಕಾದಿದ್ಯಾ ಅನ್ನೋ ಆತಂಕ ಪ್ರಶ್ನೆ ಇದೆ. ಈ ಬಗ್ಗೆ TV9 ಜೊತೆಗೆ ಗ್ರಾಮಸ್ಥ ಕೊಟ್ರಿಪ್ಪ ಮಾತನಾಡಿದ್ದಾರೆ. ಒಂದಷ್ಟು ಸ್ಫೋಟಕ ಸಂಗತಿಗಳನ್ನು ತಿಳಿಸಿದ್ದಾರೆ. ಏನ್ ಹೇಳಿದ್ದಾರೆ ಅವರು ನೋಡೋಣ. ಮಾತ್ರ ಅದು ಹಂಗೆ ಸಿಗುದಿಲ್ಲ.
ಎಲ್ಲಿ ಲಕ್ಕುಂಡಿ ಒಳಗೆ ಎಲ್ಲೆಲ್ಲಿ ಅದ್ರ ನಿಧಿ? ಜಗ್ಗ ಐತ್ರಿ ಅಲ್ರಿ. ಅಮರ ಶಿಲ್ಪ ಜಕ್ಕಣಾಚಾರ್ಯ ಅಡೆಯದು ಊರದು ಮೇಲಾಗಿ ಏನಂದ್ರೆ ಅದು ತಾನಾಳಿ ಸಿಕ್ಕರೆ ವಶ ಇವ್ರದ್ದು ಹೇಳಿದ್ರು ಅವಾಗ ಹುಣ್ಗುಂಡು ಬರೋಣ ಪದ್ಯಗ ಇಲ್ಲೇ ರೀ ಗುಡಿ ಹಿಂದೆ ಅವ ಇನ್ನು ತೆಗಿಯಾಕಿದ್ದಂತ ಹಾಮನ್ ನೋಡ್ರಿ ತೆಗಿ ಬಂದು ಕುರ್ಚಿಗೆ ಹಚ್ಚಿತ್ತಂತ ಅವತ್ತು ಬಿಟ್ಟನ ಮನೆ ವರ್ಷ ತೊಗೊಂಡಾಗ ಅದನ್ನ ಇಷ್ಟು ಕೊಡ ಇತ್ತಂತೆ ತೊಗೊಂಡಾಗ ಏನಾಯ್ತು ಅವ ಮಗ ಆಹುತಿ ಆದ ಎಲ್ಲಿ ಚೇರಿಗಳಿಗೆ ಒಂದು ಬೇರೆ ಪ್ಯಾಡ್ ಅಂತ ತೊಳಕ್ ಹೋಗಿ ಗಾಡಿ ಹಾಕಿ ಭರ್ಜರಿ ಜಾತ್ರೆ 20 ಗುಡಿ ಅಂತ ಹೇಳ್ರಿ ಪಕ್ಷದ ಗುಡಿ. ಅಲ್ಲೇ ಕಲಸ ಅದಾವ ಗಾಡಿ ಹಾಕ್ಬಿಡ್ತು ನಿಧಿ ಸಿಕ್ಕಿ. ಲಕ್ಕುಂಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕೌತುಕ ಮತ್ತು ಅಚ್ಚರಿ ಇದೆ. ಲಕ್ಕುಂಡಿಯ ಗತ ವೈಭವದ ದರ್ಶನಕ್ಕೆ ಜನ ಕಾತರರಾಗಿದ್ದಾರೆ. ಇನ್ನು ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು. TV9ಗೆ ಒಂದಷ್ಟು ಪುರಾತನ ಕಾಲದ ವಿಚಾರಗಳನ್ನ ಗ್ರಾಮದ ವೀರಭದ್ರಪ್ಪ ಮತ್ತು ಹಾಲಪ್ಪ ಎಂಬುವರು ಹೇಳ್ಕೊಂಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಅವರು ನೋಡೋಣ. 10 ಅಡಿ ಹೋದ ನಂತರ ಈ ಎರಡು ಕಡೆ ಕಟ್ಟಡ ಇದ್ದಿದ್ದು ರಸ್ತೆ ಐತಿ, ತಳಗೆ ಕಲ್ಲು ಹೊಂದಿಸಿದ್ದೈತಿ, ಮಗ್ಲ ಸೈಡಿಗೆ ಗುಡಿ ಕಲ್ಲಿನ ಕಟ್ಟಡನ ಐತಿ. ನಾವೊಂದು 40 ವರ್ಷದ ಎಡಬಲ ನೋಡಿದ್ದು. ಅದಕ್ಕಿಂತ ಮೊದಲಾಗ ನಾವು ಇದ್ದಾಗ ನಾನು ನೋಡಿವಿ. ಏನು ರೀ ಅದನ್ನ ತೆಗೆದಿದ್ದು, ಅದು ಏನೋ ಬಂಗಾರ ಇರ್ಬೇಕಂತ ಬಂದು ಅದಕ್ಕೆ ಬಂದಿದ್ರು, ತೆಗೆದ್ರು, ಮುಚ್ಚೋಗ್ಯಾರ. ಅದನ್ನ ಕಣ್ಣಾರ ನೋಡಿವಿ. ಎರಡು ಕಡೆ ಕಟ್ಟಡ ಒಂದು ಕನಿಷ್ಠ ಒಂದು 7 ಫೂಟ್ ಅಗಲ ಐತಿ. ಒಳಗೊಂದು 5-6 ಅಡಿ ಎತ್ತರ ಐತಿ ಕಟ್ಟಡ. ಹಿಂಗೆ ಇದ್ದಿದ್ದು ಬಾಗಲಿಂದ ಒಳಗಿನ ಬಾಯಿಗೆ ಹೋಗೈತದು ಏನು ದಾರೆ ನಡೆಯಕ್ಕೆ ಇಷ್ಟು ಮಾತ್ರ ನಾವು ನೋಡಿವಿ. ಏಕಾರ 5-6 ಫೂಟಿನ ಕಲ್ಲಿಲ್ಲೇ ಕಟ್ಟಾರ. ದೊಡ್ಡ ದೊಡ್ಡ ಹಾಸಿ ಬಂಡಿಲ್ಲೇ ಕಟ್ಟಾರಿ. ಕಲ್ಲು ಹೊಡೆದ ಕಲ್ಲ ಐತಿ, ನೈಸಿದ್ದ ಕಲ್ಲ ಅದಾವ, ಅಂಥದ ಐತದ. ಏನು ಡಿಸೈನ್ ಇಲ್ರಿ, ಪ್ಲೇನ್ ಕಲ್ಲಿನಾಗ ಕಟ್ಟಾರ. 10 ಅಡಿ ಹೋದ ನಂತರ ಈ ಎರಡು ಕಡೆ ಕಟ್ಟಡ ಇದ್ದಿದ್ದು ರಸ್ತೆ ಐತಿ, ತಳಗೆ ಕಲ್ಲು ಹೊಂದಿಸಿದ್ದೈತಿ,